ಪಂಚಮಸಾಲಿ ಸಮುದಾಯದಿಂದ ದೊಡ್ಡ ಆಗ್ರಹ ಕೇಳಿಬಂದಿದೆ. ಬ್ಯಾರಿಕೇಡ್ ಅಡ್ಡಾಗಿ ಸುವರ್ಣಸೌಧಕ್ಕೆ ನುಗ್ಗೋದಕ್ಕೆ ಯತ್ನ ಮಾಡಲಾಗಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ, ವಾಹನಗಳನ್ನ ತಡೆದು ಪ್ರತಿಭಟನಾಕಾರರು ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಬೆಳಗಾವಿಯ ಸುವರ್ಣಸೌಧದ ನೇರ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಿ. ಬೆಳಗಾವಿ ಸುವರ್ಣಸೌಧದ ಬಳಿ ನಡೆದಿರುವಂತಹ ಹೈಡ್ರಾಮಾ ಇದು. ವಾಹನಗಳನ್ನ ತಡೆದು ಪ್ರತಿಭಟನಾಕಾರರು ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಪ್ರತಿಭಟನಾಕಾರರ ಮೇಲೆ ಪೊಲೀಸರು ಈ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ಮಾಡಿದ್ದಾರೆ. ಸುವರ್ಣಸೌಧ ಮುತ್ತಿಗೆ ಹಾಕೋದಕ್ಕೆ ಮುಂದಾದಂತಹ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸುವರ್ಣಸೌಧದಲ್ಲಿ ಈಗ ಅಧಿವೇಶನ ನಡೀತಾ ಇದೆ. ಈ ಸಂದರ್ಭದಲ್ಲಿ ಹೋರಾಟದ ತೀವ್ರತೆ ಹೆಚ್ಚಾಗಿದೆ. 2A ಮೀಸಲಾತಿಗಾಗಿ ಪಂಚಮಸಾಲಿ ಸಮುದಾಯದವರು ಆಗ್ರಹಿಸ್ತಾ ಇದ್ದಾರೆ. ಸುವರ್ಣಸೌಧದ ಎದುರಿನ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ, ಅಲ್ಲಿ ಹೈ ಡ್ರಾಮಾನೇ ನಡೀತಾ ಇದೆ. ಪೊಲೀಸರು ಸಹ ಅವರನ್ನ ಕಂಟ್ರೋಲ್ಗೆ ತರೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅಲ್ಲಿ ಕುಸಿದು ಬಿದ್ದಿರುವಂತಹ ದೃಶ್ಯ ನೋಡ್ತಾ ಇದ್ದೀರಾ. ಪ್ರತಿಭಟನಾ ನಿರತರು ಮೀಸಲಾತಿಗಾಗಿ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ನಿನ್ನೆಯಿಂದ ಬೆಳಗಾವಿಯ ಅಧಿವೇಶನ, ಚಳಿಗಾಲದ ಅಧಿವೇಶನ ಆರಂಭ ಆಗಿದೆ. ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತಹ ಯತ್ನ ಆಗ್ತಾ ಇದೆ. ಹೆಚ್ಚು ಸಂಖ್ಯೆಯಲ್ಲಿ ಅಲ್ಲಿ ಪ್ರತಿಭಟನಾಕಾರರು ಸೇರಿರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ಬೆಳಗಾವಿಯ ವಿಧಾನಸೌಧದ ಸುವರ್ಣಸೌಧದ ಮುಂಭಾಗದ ದೃಶ್ಯಗಳಿದು. ರಸ್ತೆ ಮೇಲೆ ಮಲಗಿ ವಾಹನಗಳನ್ನ ತಡೆದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಬೆಳಗಾವಿ ಸುವರ್ಣಸೌಧದ ಎದುರು ನಡೀತಾ ಇರುವಂತಹ ಹೈಡ್ರಾಮಾ ಇದು. ವಾಹನಗಳನ್ನ ತಡೀತಾ ಇದ್ದಾರೆ, ರಸ್ತೆ ಮೇಲೆ ಮಲಗ್ತಾ ಇದ್ದಾರೆ ಪ್ರತಿಭಟನಾ ನಿರತರು. ವಾಹನಗಳ ಓಡಾಟಕ್ಕೆ ಅವಕಾಶವನ್ನ ಮಾಡ್ತಾ ಇಲ್ಲ. ಬ್ಯಾರಿಕೇಡ್ಗಳನ್ನ ಹಾಕಿ ಅವರನ್ನ ನಿಯಂತ್ರಣಕ್ಕೆ ತರೋದಕ್ಕೆ ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ. ಬ್ಯಾರಿಕೇಡ್ಗಳನ್ನ ತಳ್ಳಿ ಸುವರ್ಣಸೌಧಕ್ಕೆ ನುಗ್ಗೋದಕ್ಕೆ ಯತ್ನ ಮಾಡ್ತಾ ಇದ್ದಾರೆ. ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ಅವರನ್ನು ಹತೋಟಿಗೆ ತರೋದಕ್ಕೆ ಎಷ್ಟು ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ ಅಂತ. ಮತ್ತೊಂದು ಕಡೆ ಈಗ ಪ್ರತಿಭಟನಾ ನಿರತರನ್ನ ವಶಕ್ಕೆ ಪಡೆದು ಪೊಲೀಸರು ಕರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯಗಳು. ಆದರೂ ಸಹ ವಶಕ್ಕೆ ಪಡೆದ ಮೇಲೂ ಬಸ್ನ ಕಿಟಕಿಯಿಂದ ಹೊರಗಡೆ ಬರ್ತಾ ಇದ್ದಾರೆ ಪ್ರತಿಭಟನಾ ನಿರತರು. ಬ್ಯಾರಿಕೇಡ್ಗಳನ್ನ ತಳ್ಳಿ ಹೈ ಡ್ರಾಮಾ ಆಗ್ತಾ ಇದೆ. ಸುವರ್ಣಸೌಧ ಅದರ ಮುಂಭಾಗದ ನೇರ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಪಂಚಮಸಾಲಿ ಮೀಸಲಾತಿಗಾಗಿ ಕಿಚ್ಚೊತ್ಕೊಂಡಿದೆ ಬೆಳಗಾವಿಯಲ್ಲಿ. ವಾಹನಗಳನ್ನ ತಡೆದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ, ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಸಚಿವರು ಬಂದು ಈ ಬಗ್ಗೆ ಚರ್ಚೆ ಮಾಡ್ತೀವಿ ಸದನದಲ್ಲಿ, ಈ ವಿಚಾರ ಕೋರ್ಟ್ ನಲ್ಲಿದೆ, ನಾವು ನಾಳೆ ನಾಡಿದ್ರಲ್ಲಿ ಈ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ರು. ಇದನ್ನು ಒಪ್ಪಲಿಲ್ಲ. ಆ ಹೇಳಿಕೆ ಹೇಳ್ತಾ ಇದ್ದಂತೆ ಸಿಟ್ಟಾದಂತಹ ಪ್ರತಿಭಟನಾಕಾರರು ಪ್ರತಿಭಟನೆಯನ್ನ ತೀವ್ರಗೊಳಿಸಿದ್ದಾರೆ. ಅದರ ತೀವ್ರತೆ ನೋಡ್ತಾ ಇದ್ದೀರಾ. ಒಂದು ಕಡೆ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರ ಹಾಕ್ತಾ, ಘೋಷಣೆಗಳನ್ನ ಕೂಗ್ತಾ, ರಸ್ತೆಯನ್ನ ತಡೆದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಟ್ರ್ಯಾಕ್ಟರ್ಗಳಲ್ಲಿ ಬಂದು ಪ್ರತಿಭಟನೆ ಮಾಡ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಬೆಳಗಾವಿ ಸುವರ್ಣಸೌಧದ ಎದುರು ಪ್ರತಿಭಟನೆ ತಾರಕಕ್ಕೇರಿದೆ. ಶಾಸಕ ಅರವಿಂದ ಬೆಲ್ಲದ ಮೇಲೆ ಪ್ರತಿಭಟನಾಕಾರರಿಂದ ಕಲ್ಲು ತೂರಾಟ, ಪೊಲೀಸರ ಮೇಲೂ ಸಹ ಕಲ್ಲು ತೂರಾಟ ನಡೆಸಿದೆ ಉದ್ರಿಕ್ತರ ಗುಂಪು. ಪಂಚಮಸಾಲಿ ಹೋರಾಟಗಾರರಿಂದ ವಿಧಾನಸೌಧಕ್ಕೆ ಮುತ್ತಿಗೆಗೆ ಯತ್ನ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಏನೆಲ್ಲ ಅನಾಹುತ ಆಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಾ. ವಿಧಾನಸೌಧದ ಎದುರು, ಈಗ ಸುವರ್ಣಸೌಧದ ಎದುರು ತಾರಕಕ್ಕೇರಿದೆ ಪ್ರತಿಭಟನೆ. ಶಾಸಕ ಅರವಿಂದ ಬೆಲ್ಲದವರ ಮೇಲೆ ಪ್ರತಿಭಟನಾಕಾರರಿಂದ ಕಲ್ಲು ತೂರಾಟ ಆಗಿದೆ. ಪೊಲೀಸರನ್ನು ಸಹ ಬಿಡ್ತಾ ಇಲ್ಲ, ಪೊಲೀಸರ ಮೇಲೂ ಸಹ ಕಲ್ಲು ತೂರಾಟ ಮಾಡ್ತಾ ಇದೆ ಉದ್ರಿಕ್ತರ ಗುಂಪು. ರಸ್ತೆಯನ್ನ ತಡೆದು ರಸ್ತೆ ಮೇಲೆ ಕೂತು ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗ್ತಾ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಬೆಳಗಾವಿಯ ಸುವರ್ಣಸೌಧದ ಎದುರು ನೇರ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಿ. ಪ್ರತಿಭಟನಾಕಾರರಿಗೂ ಸಹ ಸೂಚನೆ ಕೊಡಲಾಗ್ತಾ ಇದೆ. ಮುಖ್ಯಮಂತ್ರಿಗಳು ಸ್ಥಳಕ್ಕೆ ಬಂದು ಈ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮಗೆ ಭರವಸೆ ನೀಡಬೇಕು ಅಂತ. ಒಳಗೆ
ಅಧಿವೇಶನ ನಡೀತಾ ಇದೆ. ಹೊರಗಡೆ ಈ ರೀತಿಯಾಗಿ ಪಂಚಮಸಾಲಿ ಸಮುದಾಯದಿಂದ ನಮಗೆ ಮೀಸಲಾತಿ ಬೇಕೇ ಬೇಕು, 2A ಮೀಸಲಾತಿಯನ್ನ ಕೊಡ್ಲೇಬೇಕು ಅಂತ ಆಗ್ರಹಿಸಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗ್ತಾ ಇದೆ. ಕಲ್ಲು ತೂರಾಟ ಆಗ್ತಾ ಇದೆ. ಪೊಲೀಸರ ಮೇಲೂ ಸಹ ಉದ್ರಿಕ್ತರ ಗುಂಪು ಕಲ್ಲು ತೂರಾಟ ಮಾಡ್ತಾ ಇದೆ. ಬ್ಯಾರಿಕೇಡ್ಗಳನ್ನ ತಳ್ಳಿ ಸುವರ್ಣಸೌಧದ ಒಳಗೆ ನುಗ್ಗುವುದಕ್ಕೆ ಯತ್ನ ಮಾಡ್ತಾ ಇದ್ದಾರೆ. ಸುವರ್ಣಸೌಧದ ಎದುರಿನ ನೇರ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ. ಮತ್ತೊಂದು ಕಡೆ ಪೊಲೀಸರು ಸಹ ಅವರನ್ನು ಕಂಟ್ರೋಲ್ಗೆ ತರೋದಕ್ಕೆ ಸಾಕಷ್ಟು ಪ್ರಯತ್ನ ಮಾಡ್ತಿದ್ದಾರೆ. ಕೆಲವೊಂದಿಷ್ಟು ಪ್ರತಿಭಟನಾಕಾರರನ್ನು ವಶಕ್ಕೆ ಪಡೆದಿದ್ದಾರೆ. ಪೊಲೀಸರು ಮತ್ತೆ ಪ್ರತಿಭಟನಾಕಾರರ ನಡುವೆ ತಳ್ಳಾಟ ನೂಕಾಟ ಆಗ್ತಾ ಇದೆ. ಅಷ್ಟೇ ಅಲ್ಲ, ಉದ್ರಿಕ್ತರ ಗುಂಪು ಕಲ್ಲು ತೂರಾಟ ಬೇರೆ ಮಾಡ್ತಿದ್ದಾರೆ. ಅರವಿಂದ್ ಬೆಲ್ಲದವರಿಗೂ ಸಹ ಕಲ್ಲು ಅದು ಬಿದ್ದಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ. 2A ಮೀಸಲಾತಿ ಕೊಡಬೇಕು ಅಂತ ಪಂಚಮಸಾಲಿ ಸಮುದಾಯ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ನಿರಂತರವಾಗಿ ನಡೆಸಿಕೊಳ್ತಾ ಬರ್ತಾ ಇದೆ. ಸರ್ಕಾರ ನಮ್ಮ ಬೇಡಿಕೆಗಳನ್ನ ಈಡೇರಿಸ್ತಾ ಇಲ್ಲ ಅನ್ನೋ ಹಿನ್ನೆಲೆಯಲ್ಲಿ ಬೆಳಗಾವಿಯ ಅಧಿವೇಶನ ಆರಂಭ ಆಗ್ತಾ ಇದ್ದಂತೆ ನಿನ್ನೆ ಟ್ರ್ಯಾಕ್ಟರ್ಗಳನ್ನ ತಂದು ಹೋರಾಟ ಮಾಡೋದಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದ್ರು. ಆದ್ರೆ ಅದಕ್ಕೆ ನಿಷೇಧಾಜ್ಞೆ ಹೇರಿದ್ರು. ಯಾವುದೇ ಕಾರಣಕ್ಕೂ ಸಹ ಟ್ರ್ಯಾಕ್ಟರ್ ಅನ್ನ ತಂದು ಪ್ರತಿಭಟನೆ ಮಾಡಬಾರದು ಅಂತ, ಹೀಗಾಗಿ ಅದರ ವಿರುದ್ಧವಾಗೂ ಸಹ ಜಯಮೃತ್ಯುಂಜಯ ಸ್ವಾಮೀಜಿ ಅವರು ಹೇಳಿಕೆ ಕೊಟ್ಟಿದ್ರು. ನಮ್ಮನ್ನು ಹತ್ತಿಕ್ಕುವಂತಹ ಪ್ರಯತ್ನ ಆಗ್ತಾ ಇದೆ, ಇದನ್ನು ನಾವು ಸಹಿಸೋದಿಲ್ಲ ಅಂತ. ಇವತ್ತು ಮುಂದುವರೆದ ಭಾಗ ನೋಡ್ತಾ ಇದ್ದೀರಾ. ಮಹದೇವಪ್ಪ ಅವರ ಮಾತಿಗೆ ಪ್ರತಿಭಟನಾಕಾರರು ಸಿಟ್ಟಾಗಿದ್ದಾರೆ. ಸಚಿವರ ಭರವಸೆಗೆ ಒಪ್ಪಿಲ್ಲ. ಆದ್ರೆ ಕೇಸ್ ಕೋರ್ಟಲ್ಲಿದೆ. ಮೀಸಲಾತಿ ವಿಚಾರ ಕೋರ್ಟಲ್ಲಿರೋದ್ರಿಂದಾಗಿ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಈ ವಿಚಾರವಾಗಿ ನಾವು ಚರ್ಚೆ ಮಾಡ್ತೀವಿ, ಸಿಎಂ ಈ ಬಗ್ಗೆ ಹೇಳಿದ್ದಾರೆ ಅಂತ ಹೇಳ್ತಾರೆ. ಇದು ಒಪ್ಪೋದಿಲ್ಲ ಜಯಮೃತ್ಯುಂಜಯ ಶ್ರೀ. ಹೀಗಾಗಿ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕೋದಕ್ಕೆ ಕರೆ ನೀಡಿದ್ರು ಪ್ರತಿಭಟನಾ ನಿರತರಿಗೆ. ಅದರಂತೆ ಈಗ ಪ್ರತಿಭಟನಾಕಾರರು ಸುವರ್ಣಸೌಧಕ್ಕೆ ಮುತ್ತಿಗೆಗೆ ಯತ್ನ ಮಾಡಿದ್ದಾರೆ. ನೋಡ್ತಾ ಇದ್ದೀರಾ, 5-6 ಜನಕ್ಕೆ ಇದೇ ರೀತಿ ಕಲ್ಲು ತೂರಾಟದಿಂದಾಗಿ ಗಂಭೀರವಾದಂತಹ ಗಾಯಗಳಾಗಿದೆ. ಅವರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ತಲೆಯಿಂದ ರಕ್ತ ಬರ್ತಾ ಇದೆ, ಗಂಭೀರವಾದಂತಹ ಗಾಯಗಳು. ಉದ್ರಿಕ್ತರ ಗುಂಪು ಏಕಾಏಕಿ ಪೊಲೀಸರ ಮೇಲೆ ಕಲ್ಲು ತೂರಾಟ ಮಾಡಿದೆ. ಆ ಕಲ್ಲುಗಳು ಅರವಿಂದ್ ಬೆಲ್ಲದವರಿಗೆ ಬಿದ್ದಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಜೊತೆಗೆ ದೃಶ್ಯಗಳಲ್ಲಿ ನೋಡ್ತಾ ಇದ್ರೆ ಸಾಕಷ್ಟು ಪ್ರತಿಭಟನಾ ನಿರತರಿಗೆ 5 ಜನಕ್ಕೆ ಕಲ್ಲು ಬಿದ್ದಿದೆ ಅಂತ ನಮ್ಮ ಪ್ರತಿನಿಧಿ ಸಹ ಹೇಳ್ತಾ ಇದ್ರು. ಅವರನ್ನೀಗ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ಲಾಗ್ತಾ ಇದೆ. ಸಿಎಂ ಅವ್ರು ಬಂದು ಮಾತಾಡ್ಬೇಕು, ನಮ್ಮ ಜೊತೆ ಭರವಸೆಯನ್ನ ಕೊಡಬೇಕು ಅಂತ ಪ್ರತಿಭಟನಾ ನಿರತರು ಮಾತನಾಡ್ತಾ ಇದ್ದಾರೆ, ಆಗ್ರಹಿಸ್ತಾ ಇದ್ದಾರೆ. ನಾವು ಆಗ್ಲೇ ಹೇಳಿದ್ವಿ, ಅವ್ರು ಬಂದು ಮಾತಾಡ್ಲಿಲ್ಲ ಅಂದ್ರೆ ನಾವು ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಬೇಕಾಗತ್ತೆ ಅಂತ ಅವ್ರು ಎಚ್ಚೆತ್ಕೊಂಡಿಲ್ಲ. ಹಾಗಾಗಿ ನಾವು ಮುತ್ತಿಗೆ ಹಾಕ್ತಾ ಇದ್ದೀವಿ ಅನ್ನೋದು ಪ್ರತಿಭಟನಾ ನಿರತರ ಮಾತು. ಅವರನ್ನ ಕಂಟ್ರೋಲ್ಗೆ ತರೋದಕ್ಕೆ ಪೊಲೀಸರು ಎಷ್ಟು ಕಷ್ಟ ಪಡ್ತಾ ಇದ್ದಾರೆ ಅನ್ನೋದನ್ನ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಹೆಚ್ಚು ಪೊಲೀಸರನ್ನ ಸಹ ನಿಯೋಜನೆ ಮಾಡಲಾಗ್ತಾ ಇದೆ. ಇಲ್ಲಿ ಉದ್ರಿಕ್ತರ ಗುಂಪು ಇರೋದ್ರಿಂದಾಗಿ ಈ ಪ್ರತಿಭಟನೆಯ ತೀವ್ರತೆ ಮತ್ತಷ್ಟು ಹೆಚ್ಚಾಗೋ ಸಾಧ್ಯತೆ ಇದೆ. ಹೀಗೆ ಕಲ್ಲು ತೂರಾಟಗಳಾದ್ರೆ ಮತ್ತಷ್ಟು ಜನ ಗಾಯ ಆಗೋ ಸಾಧ್ಯತೆ ಇದೆ. ಹಾಗಾಗಿನೇ ಕಂಟ್ರೋಲ್ಗೆ ತರೋದಕ್ಕೆ ಸಾಕಷ್ಟು ಪ್ರಯತ್ನ ಆಗ್ತಾ ಇದೆ ಪೊಲೀಸರಿಂದ. ಹೀಗಾಗಿ ಹೆಚ್ಚಿನ ಸಂಖ್ಯೆಯ ಪೊಲೀಸರನ್ನ ಸಹ ನಿಯೋಜನೆ ಮಾಡಲಾಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.